ಮಾದಿಗದಂಡರ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ನಮ್ಮ ಚಿಂತಾಮಣಿ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಮತ್ತು ಭಾರತದ ಉಪ ಪ್ರಧಾನಮಂತ್ರಿಗಳಾದ ಜಗಜೀವನ್ ರಾಮ್ರವರ 40ನೇ ಪುಣ್ಯ ಸ್ಮರಣೆ ದಿನದಂದು ಈ ಒಂದು ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡಿ ಮತ್ತು ಉದ್ಘಾಟನೆಯನ್ನು ದೀಪ ಹಚ್ಚುವ ಮುಖಾಂತರ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ಅವರ ಆದರ್ಶಗಳನ್ನು ಜಗಜೀವನ್ ರಾಮ್ರವರು ಸುಮಾರು ಖಾತೆಗಳನ್ನು ನಿಭಾಯಿಸಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡಿದ್ದಾರೆ. ಕಾರ್ಮಿಕ ಸಚಿವರಾಗಿ ಎಲ್ಲ ಒಂದು ನಿಭಾಯಿಸಿರುವ ಕಾರಣ ಅವರ ಒಂದು ಆದರ್ಶಗಳನ್ನು ನಾವೆಲ್ಲರೂ ಪಾಲನೆ ಮಾಡಬೇಕು. ಮತ್ತು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಪರಿಶಿಷ್ಟ ಜಾತಿ ಎಲ್ಲ ಜನಾಂಗದಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ಈಗ ಏನು ನಮ್ಮ ಒಳ ಮೀಸಲಾತಿ ವರ್ಗೀಕರಣ ಏನಾಗಿದೆ, ಆ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಏನಿದೆ ಅದನ್ನು ಬದಿಗೊತ್ತಿ ನಮ್ಮ ಪರಿಶಿಷ್ಟ ಜಾತಿ ಜನಾಂಗದವರು ವಲಯ ಜಾತಿಯನ್ನು ವಲಯ ಮಾಡಬೇಕು, ಮಾದಿಗ ಅಂತ ಮಾದಿಗ ಉಪಜಾತಿಗಳನ್ನು ನಮೂದನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಅವರ ಒಂದು ಮಾಲಾರ್ಪಣೆಯನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ 40ನೇ ಪುಣ್ಯಸ್ಮರಣೆಯ ದಿನವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ವಿ. ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಮಾದಿಗ ದಂಡೋರ ಸಂಘಟನೆಗಳಿಂದ ಆಚರಣೆ ಮಾಡ್ತಾಯಿದ್ವಿ. ಭಾಳ ಮುಖ್ಯವಾಗಿ ಒಂದು ಅರ್ಥ ಮಾಡ್ಕೋಬೇಕು, ಈಗಿನ ಪರಿಸ್ಥಿತಿಯಲ್ಲೇ ದಲಿತರಿಗೆ ಒಂದು ಒಳ್ಳೆ ಸ್ಥಾನಗಳಲ್ಲೂ ರಾಜಕೀಯವಾಗಿ ಸಿಗೋದು ಭಾಳ ಕಷ್ಟ. ಮೊನ್ನೆ ತಾನೇ ಗೊತ್ತಿದೆ, ದಲಿತ CM ಕೂಗು ಬಂದಾಗೂ ಅಷ್ಟೇ ದಲಿತ ಶಾಸಕರೇ ಯಾರೂ ಬಾಯಿ ಬಿಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ನಮ್ಗೆ ಬೇಕು CM ಮುಖ್ಯಮಂತ್ರಿ ಮಾಡಿ ಅಂತ ಕೇಳೋ ಪರಿಸ್ಥಿತಿಯಲ್ಲೇ ಇಲ್ಲ. ಆದರೆ ಅಂಥದ್ರಲ್ಲಿ ಬಾಬು ಜಗಜೀವನ್ ರಾವ್ ಅವರು ಆಗಿನ ಕಾಲದಲ್ಲೇ ಅವರು ಉಪ ಪ್ರಧಾನಿಗಳಾಗಿ ಅವರು ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅಂದರೆ ರಾಜಕೀಯವಾಗಿ ಒಂದು ಉತ್ತಮವಾದಂಥ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಅಂತ. ಜೊತೆಗೆ ಭಾಳ ಮುಖ್ಯವಾಗಿ ಏನು ಇವತ್ತು ಒಳ ಮೀಸಲಿತ ವಿಚಾರದಲ್ಲಿ ಇನ್ನು ಹುದ್ದೆಗಳನ್ನು ಭರ್ತಿ ಮಾಡೋದ್ರಲ್ಲಿ ಸರ್ಕಾರ ಏನು ಈಗಿನ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಎನ್ನಿಸ್ತಾ ಇದೆ. ಅದಕ್ಕೆ ಬಹುಶಃ ಆ ಸರ್ಕಾರಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಕೂಡ ಗೊತ್ತಾಗ್ತಾಯಿದೆ. ಒಟ್ಟಾರೆಯಾಗಿ ಒಳ ಮೀಸಲಾತಿ ವತಿಯಿಂದ ನಮ್ಮ ಎಲ್ಲ ಪರಿಶಿಷ್ಟ ಜಾತಿಗಳಿಗೆ ಸರಿಸುಮಾರು ಒಂದು ವರ್ಷಕ್ಕೆ ಒಂದು 500 ಕೋಟಿಯಷ್ಟು ಆರ್ಥಿಕವಾಗಿ ಸಹಾಯ ಆಗ್ತದೆ, ಏನು ಉದ್ಯೋಗಗಳು ಸಿಕ್ಕಿದ್ರೆ. ಆದರೆ SC ST TSP ಹಣದಲ್ಲಿ ಸುಮಾರು 42,000 ಕೋಟಿಗಳು SC ST TSPಗೆ ಸೀಮಿತ ಆಗಿದೆ. ಆದರೆ ಅದನ್ನೆಲ್ಲವನ್ನು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟು ಪರಿಶಿಷ್ಟ ಜಾತಿ ಏನು ನಿಗಮ ಮಂಡಳಿಗಳಿದೆ ಆ ಎಲ್ಲನೂ ಅಷ್ಟೇ ಭಾಳ ಕಡಿಮೆಯನ್ನು ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಒಂದು ತಾಲೂಕಿಗೆ ಕನಿಷ್ಠ ಏನೋ ಒಂದು ಆರ್ಥಿಕವಾಗಿ ಮೇಲೆ ಬರೋದಕ್ಕೆ ಒಂದು 2 ಕಾರು ಬಿಟ್ಟರೆ ಇನ್ನೊಂದಿಲ್ಲ, 2 ಸಾರಥಿ ಯೋಜನೆಯಲ್ಲಿ ಕೂಡ. ಅಂದರೆ ಇದು ಅರ್ಥ ಏನಂದರೆ, ಬಡ್ಜೆಟ್ ಮಾಡಬೇಕಾದ್ರೆ ದಲಿತರಿಗೆ ಬಂಪರ್ ಆಫರ್ ಅಂತ ಹೇಳ್ಬಿಟ್ಟು 50,000 ಕೋಟಿಗಳು ಅಂತ ಹೇಳ್ಬಿಟ್ಟು ಈ ಸರ್ಕಾರ ಘೋಷಣೆ ಮಾಡುತ್ತೆ. ಆದರೆ ಅನುಷ್ಠಾನಕ್ಕೆ ಬಂದರೆ ಇಲ್ಲಿ ನ್ಯಾಯ ಪೈಸೆ ಕೂಡ ಇರಲ್ಲ. ಎಲ್ಲವನ್ನು ಕೂಡ ಪರಿಶಿಷ್ಟ ಜಾತಿಗಳ ಹೆಸರಲ್ಲೇ ಏನು ಮಾಡ್ತಾರೆ, SC ST ಮತ್ತು TSP ಹಣವನ್ನು ದುರುಪಯೋಗ ಆಗ್ತಾ ಇದೆ. ಸದುಪಯೋಗ ಆಗಬೇಕು ಅನ್ನೋದು ನಮ್ಮೆಲ್ಲರ ಮುಂದಿನ ಹೋರಾಟ. ಅದು ಈಗಿನ ಈಗಿನ ರಾಜ್ಯ ಸರ್ಕಾರ ಏನಿದೆ, ಈ ರಾಜ್ಯ ಸರ್ಕಾರಕ್ಕೆ ಈ ಮುಖಾಂತರ ನಾವೆಲ್ಲ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. SC ST TSP ಹಣವನ್ನು ಕೇವಲ ದಲಿತರ ಆರ್ಥಿಕ ಅಭಿವೃದ್ಧಿಗಾಗಿ ಮಾತ್ರ ಬಳಸಬೇಕಾಗಿದೆ. ಅದು ಈವಾಗಿಂದಲ್ಲ, 5ನೇ ಪಂಚವಾರ್ಷಿಕ ಯೋಜನೆಯಲ್ಲೇ 6ನೇ ಪಂಚವಾರ್ಷಿಕ ಯೋಜನೆಯಲ್ಲೇ ತೀರ್ಮಾನ ಆಗಿದೆ. ಆದರೆ ಇಲ್ಲಿವರೆಗೂ ಅದನ್ನ ಯಾವ ಸರ್ಕಾರವೂ ಮಾಡಿಲ್ಲ. ಹಾಗಾಗಿ ನಮ್ಮ ಮುಂದಿನ ಹೋರಾಟ SC ST ಮತ್ತು TSP ಆಗಿರ್ತದೆ ಅಂತ ಹೇಳ್ತಾ, ಬಾಬು ಜಗಜೀವನ್ ರಾವ್ ಅವರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯಗಳೊಂದಿಗೆ ನಾವು ಈ ಒಂದು ಹೋರಾಟಗಳನ್ನು ಮುನ್ನಡೆಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತೀವಿ. ಜೈ ಹಿಂದ್. ಹಾಗೆ